ನಮಸ್ಕಾರ. ರಾಜಧಾನಿಯನ್ನ ರಕ್ಷಿಸಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನ್ವಿ. ಮೊದಲನೇದಾಗಿ ಹಿಂದೂ ಮುಖಂಡರು ವಿಜಯ್ ಕುಮಾರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆಯೇ ಇವರು ಮಹಿಳಾ ಹೋರಾಟಗಾರರು ಪ್ರೇಮ ರಾಮಮೂರ್ತಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಯಾಕೆಂದ್ರೆ ಈಗ ಸರ್ಕಾರಿ ಕಟ್ಟಡಗಳು ಸರಿಯಾದಂಥ ಸ್ಥಿತಿನಲ್ಲಿಲ್ಲ, ದುಸ್ಥಿತಿನಲ್ಲಿದೆ. ಅದಕ್ಕೆ 7 ಜನ ಸತ್ತೋಗಿದ್ದಾರೆ ಅಂತ. ಸೊ ಮಳೆ ಅನ್ನೋದನ್ನ ಯಾರ ಕೈಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಹವಾಮಾನ ಇಲಾಖೆಯವರು ಮೊದಲೇ ರಿಪೋರ್ಟ್ ಇದ್ದರೆ ಇದರಿಂದ ಎಲ್ಲ ನಾವು ಸಮಸ್ಯೆಗಳನ್ನ ತಪ್ಪಿಸ್ಕೋಬೋದಲ್ವ? ಏನು ಹೇಳ್ತೀರಾ ಇದ್ರ ಬಗ್ಗೆ? ನಾನು ಮೊದಲಿಗೆ ನಿನ್ನೆ 7 ಜನ ಪಾಪ ಅಮಾಯಕರು ಜೀವ ತ್ಯಾಗ ಮಾಡಿದ್ದಾರೆ. ನಾನು ಅವ್ರಿಗೆ ಮೊದಲು ಅವರ ಆತ್ಮಕ್ಕೆ ಶಾಂತಿ ಕೋರ್ತೀನಿ. ಇದು ಇವತ್ತು CM ಮತ್ತು DCM ಸಭೆ ಮಾಡ್ತಾ ಇದ್ದಾರಲ್ಲ, ಇದು ಮಾಮೂಲಿ. ಇದು ಪ್ರತಿ ವರ್ಷದ ಮಾಮೂಲಿ. ಈ ಹವಾಮಾನ ತಜ್ಞರು ಯಾವಾಗ ಮಳೆ ಬರುತ್ತೆ, ಎಷ್ಟು ದಿನದ ಮುಂಚೆ ಮಳೆ ಬರುತ್ತೆ, ಎಷ್ಟು ಮಳೆ ಬರುತ್ತೆ ಅಂತ ಮೊದಲೇ ಹವಾಮಾನ ತಜ್ಞರು ಹೇಳಿರ್ತಾರೆ. ಅವಾಗ ಇವರು ಮುನ್ನೆಚ್ಚರಿಕೆ ತಗೊಳ್ಳೋದಿಲ್ಲ. ಅವಾಗ ಮುನ್ನೆಚ್ಚರಿಕೆ ತಗೊಂಡ್ರೆ ನಿನ್ನೆ ರಾತ್ರಿ ಏನಾಗಿದೆಯಲ್ಲ ಅದರ ತಡೆಗಟ್ಬೋದಿತ್ತು. ಗಾಳಿ ಬರುತ್ತೆ, ಮಳೆ ಬರುತ್ತೆ, ಎಲ್ಲರೂ ಗೊತ್ತಿರುತ್ತೆ. ಇದೆಲ್ಲ ಆದಮೇಲೆ ಸಭೆ ಮಾಡೋದು ಅದು ಮುಖ್ಯ ಅಲ್ಲ. ಆಗೋದಕ್ಕೆ ಮುಂಚೆ ಮುನ್ನೆಚ್ಚರಿಕೆ ತಗೋಬೇಕು. ಈಗ ಬೋರಿಂಗ್ ಹಾಸ್ಪಿಟಲ್ ಈಗ ಒಂದು ಎಕ್ಸಾಂಪಲ್ ತಗೋಬೇಕಾದ್ರೆ ರಾತ್ರಿ 7 ಜನ ಅಮಾಯಕರು, ಅವರು ಬೀದಿ ಬದಿ ವ್ಯಾಪಾರಿಗಳು, ಅವ್ರಿಗೆ ಗೊತ್ತೇ ಇಲ್ಲ. ಆ ಕಾಂಪೌಂಡ್ ಬಿದ್ದು ನಾವು ಸಾಯ್ತೀವಿ ಅಂತ ಗೊತ್ತಿರಲ್ಲ. ಆ ಕಾಂಪೌಂಡ್ ಬಿದ್ದಿದೆ ಅಂತಂದಾಗ 1868 ಬೋರಿಂಗ್ ಹಾಸ್ಪಿಟಲ್ ಕಟ್ಟಿದ್ದು. ಅಲ್ಲಿಂದ ಇಲ್ಲಿ ತನಕ ಅದೇನು ಬಿರುಕು ಬಿಟ್ಟಿದೆಯಾ, ಅದು ಎಷ್ಟು ದಿನ ಬಾಳುತ್ತೆ, ಅದು ಇಷ್ಟು ವರ್ಷ ಆಗಿದೆಯಲ್ಲ, ಅದನ್ನು ನೋಡಬೇಕು. ಅದು ಬೀಳೋ ಸ್ಥಿತಿನ ಇದೆಯಾ, ಅದ್ಯಾವುದು ಗಮನ ಕೊಡದೆ ಬಿದ್ದ ಮೇಲೆ ನಾವು ಸಭೆ ಮಾಡ್ತೀವಿ. ಅವ್ರಿಗೇನು ಪರಿಹಾರ ಕೊಡಬೇಕು, ಪರಿಹಾರ ಕೊಡೋಕ್ಕೆ ಅಂತಲೇ ಇನ್ನೊಂದು ಸಭೆ ಮಾಡ್ತೀವಿ ಅನ್ನೊಂದು ಇದು ಹಾಸ್ಯಾಸ್ಪದ ಮೇಡಮ್. ಅದೆಲ್ಲ ಯಾವಾಗಲೂ ಮಳೆ ಮಾಡ್ತಾರೆ. ಅದು ಮಳೆ ಬರೋದಕ್ಕೆ ಮುಂಚೆ ಇವರು ಮುನ್ನೆಚ್ಚರಿಕೆ ತಗೋಬೇಕು. ಇವತ್ತು ಮಳೆ ಬಂದರೆ ಏನಾಗುತ್ತೆ, ಎಲ್ಲೆಲ್ಲಿ ಒಂದು ಕಸ ತುಂಬಿರುತ್ತಲ್ಲ ಅಲ್ಲೆಲ್ಲ ಮಳೆ ನಿಲ್ಲುತ್ತೆ, ಅಲ್ಲೆಲ್ಲ ಕೆರೆ ಆಗಿರುತ್ತೆ. ಆ ಕೆರೆ ಆಗಿರ್ಬೇಕಾದ್ರೆ ಹೋಗಿದ್ದವರು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಆ ಕೆಲಸಕ್ಕೆ ಹೋದವರು ಮತ್ತೆ ವಾಪಸ್ ಎಷ್ಟು ಗಂಟೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದು ಪ್ರತಿ ವರ್ಷದ ಒಂದು ಮಾಮೂಲಿ ಆಗಿಬಿಟ್ಟಿದೆ. ಜನ ಸತ್ತಾಗ ಎಚ್ಚೆತ್ಕೊಳ್ಳೋದು, ಜನಕ್ಕೆ ತೊಂದರೆ ಆದಾಗ ಓಡೋಗಿ ಸಭೆ ಮಾಡೋದು, ಇದು ಸಭೆ ಮಾಡೋ ಕ್ರಮ ಅಲ್ಲ. ಮುನ್ನೆಚ್ಚರಿಕಾ ಕ್ರಮವಾಗಿ ಮಾಡಬೇಕು. ಮಳೆಗಾಲ ಬರ್ತಾ ಇದೆ ಅಂತಂದಾಗ ಸರ್ಕಾರ ಯಾವ ರೀತಿಯ ಹೊಣೆಗಾರಿಕೆ ಆಗಬೇಕು ಅಂತ ಅಂದ್ಬಿಟ್ಟು ಅದನ್ನು ಯೋಚನೆ ಮಾಡಿ ಸಭೆ ಮೊದಲೇ ಮಾಡಬೇಕು. ನಿನ್ನೆ ಸತ್ತಿದ್ದಾರೆ, ಇವತ್ತು ನಾವು ತರಾತುರಿನಲ್ಲಿ ಸಭೆ ಮಾಡಿಬಿಟ್ಟು ಆ ಪರಿಹಾರ ಮಾಡೋಕ್ಕೆ ಅಂತಲೇ ಇನ್ನೊಂದು ಸಭೆ ಮಾಡ್ತೀವಿ ಅನ್ನೋದು ಅದು ಸರಿಯಲ್ಲ ಅಂತ ನನ್ನ. ಓಕೆ ಸರ್. ಹಾಗೆಯೇ ಈ ಮಳೆಯ ಅವಾಂತರದಿಂದ ಕಟ್ಟಡಗಳು ಬಿದ್ದೋಗಿದೆ, ಸಾವು ನೋವುಗಳು ಸಂಭವಿಸಿದೆ, ಮನೆ ಅಂಗಡಿ ವಿಧಾನಸೌಧದೊಳಗಡೆ ಕೂಡ ನೀರು ನುಗ್ಗಿರುವಂಥದ್ದು. ಏನು ಹೇಳ್ತೀರಾ ಸರ್? ಮೊದಲನೇದಾಗಿ ಈ ಸರ್ಕಾರ ಇನ್ನೊಂದು ವಾರ ಹೋದರೆ 3ನೇ ವರ್ಷದ 3 ವರ್ಷ ಸರ್ಕಾರ ರಚಿಸಿ 3 ವರ್ಷ ಆಯಿತು ಅಂತ ಜೋರಾಗಿ ಸಂಭ್ರಮಾಚರಣೆ ಮಾಡೋ ಟೈಮಲ್ಲಿ ಈ ಸರ್ಕಾರ ಮಾಡಿರೋ ಪಾಪದ ಪ್ರತಿಫಲ ನಿನ್ನೆ ಬಿದ್ದಿರೋ ಮಳೆ ಬೀಳೋದು ಸಹಜ. ಅದು ಯಾರೂ 111 ಮಿಲಿಮೀಟರ್ ಮಳೆ ಬಿದ್ದಿದೆ, ಯಾರೂ ತಡೆಯೋಕ್ಕಾಗಲ್ಲ. ಮೇಡಮ್ ಹೇಳ್ದಂಗೆ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದು ಅತ್ಯವಶ್ಯಕ. ಹೋದ ವರ್ಷ ಮಳೆ ಆಯಿತು, ಹೋದ ವರ್ಷವೂ ಅವಾಂತರಗಳಾಯಿತು, ಗುಂಡಿಗಳು ಬಿತ್ತು, ರಸ್ತೆ ಗುಂಡಿಗಳು ಬಿತ್ತು. ಇವ್ರಿಗೆಲ್ಲ ಗೊತ್ತಿದೆ. GBA ಆದಮೇಲೆ ಏನು BBMPಯಿಂದ GBA ಆದಮೇಲೆ ಅಧಿಕಾರಿಗಳು ಕನ್ಫ್ಯೂಷನ್ ಮಾಡಲಿದ್ದಾರೆ. ನಾವು ಯಾವ ಕೆಲಸ ಮಾಡಬೇಕು, ಯಾಕಂದರೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಇರುತ್ತೆ. ಇಲ್ಲಿ ಅಧಿಕಾರಿಗಳು ಮಾತ್ರ ಅವರು ಕರ್ತವ್ಯನ ಮಾಡೋದಕ್ಕೆ ಹಿಂಜರಿತ. ಈ ಒಂದು ನಿನ್ನೆ ಒಂದು ಸಾವು ಸಂಭವಿಸೋದಕ್ಕೆ ನೇರ ಹೊಣೆ ಅಧಿಕಾರಿಗಳು ಮೇಡಮ್. ಅವ್ರಿಗೆ ಗೊತ್ತಿರುತ್ತೆ ಗೋಡೆ ವೀಕ್ ಇದೆ, ಅದನ್ನು ಚೇಂಜ್ ಮಾಡಬೇಕು. ಅದಕ್ಕೆ ಈ ಸರ್ಕಾರದ ಪರ್ಮಿಷನ್ಸ್ ಬೇಕಾಗುತ್ತೆ, ಮತ್ತು ಟೆಂಡರ್ಗಳು ಕರಿಬೇಕು. ಇದೆಲ್ಲ ಯಾವುದೂ ಮಾಡಲ್ಲ. ಇವ್ರಿಗೆ ಯಾವ್ದಾದ್ರು ಅನಾಹುತ ಆದರೆ ಮುಖ್ಯಮಂತ್ರಿ ಬರ್ತಾರೆ, ಇವಾಗ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಆದಮೇಲೆ ನೆಕ್ಸ್ಟ್ ಏನು, ಅದಕ್ಕೊಂದು ಟೆಂಡರ್ ಕರೆಯೋದು, ಅದಕ್ಕೊಂದು ಇದು ಮಾಡೋದು, ಅದ್ರಲ್ಲಿ ಕಾಸು ಮಾಡೋದು. ಹೋದ ವರ್ಷ ಗುಂಡಿಗಳು ಬಿತ್ತು, ಗುಂಡಿಗಳ್ದು ಅಂತ ಸುಮಾರು ನೀವು ಎಲ್ಲ ಚಾನಲವರು ಗುಂಡಿಗಳ ಬಗ್ಗೆ ಮಾತಾಡಿದ್ರು. ನಿನ್ನೆ ನೋಡಿದ್ರೆ ಒಂದು ಗುಂಡಿ 1 ಲಕ್ಷ ಚಾರ್ಜ್ ಮಾಡ್ತಾರಂತೆ. ಸೊ ಏನಾಗುತ್ತೆ ಅಂದರೆ ಇವರು ಅನಾಹುತ ಆಗೋದು ಇವರು ದುಡ್ಡು ಮಾಡೋದಕ್ಕೆ ಒಂದು ದಾರಿ ಅಂತ ನಮ್ಮ ಅನಿಸಿಕೆ ಮೇಡಮ್. ಓಕೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.